ವೈಫಲ್ಯವು ಯಾವಾಗಲೂ ತಪ್ಪಾಗಿರುವುದಿಲ್ಲ. ಅದು ಸಂದರ್ಭಗಳಲ್ಲಿ ಅತ್ಯುತ್ತಮವಾಗಿ ಮಾಡಬಹುದು. ಪ್ರಯತ್ನವನ್ನು ನಿಲ್ಲಿಸುವುದೇ ನಿಜವಾದ ತಪ್ಪು. ಧನಾತ್ಮಕ ಬಲವರ್ಧನೆಯನ್ನು ಕೈಗೊಳ್ಳುವ ವಿಧಾನವು ಪ್ರಮಾಣಕ್ಕಿಂತ ಹೆಚ್ಚು ಮುಖ್ಯವಾಗಿದೆ. ವರ್ತನೆಯ ಆದರ್ಶವು ಬಲಾತ್ಕಾರವನ್ನು ತೊಡೆದುಹಾಕುವುದು. ಪ್ರತಿಯೊಬ್ಬರಿಗೂ ಪ್ರಯೋಜನಕಾರಿಯಾದ ನಡವಳಿಕೆಯನ್ನು ಬಲಪಡಿಸುವ ರೀತಿಯಲ್ಲಿ ಪರಿಸರವನ್ನು ಬದಲಾಯಿಸುವ ಮೂಲಕ ನಿಯಂತ್ರಣಗಳನ್ನು ಅನ್ವಯಿಸುವುದು. ಒಂದು ಕ್ರಿಯೆಯ ಪರಿಣಾಮಗಳು ಅದು ಮತ್ತೆ ಸಂಭವಿಸುವ ಸಂಭವನೀಯತೆಯ ಮೇಲೆ ಪರಿಣಾಮ ಬೀರುತ್ತದೆ. ಪರಿಸರವು ಜನರ ಕ್ರಿಯೆಗಳನ್ನು ರೂಪಿಸುತ್ತದೆ. ಸರಿಯಾಗಿ ಬಳಸಿದರೆ ಧನಾತ್ಮಕ ಬಲವರ್ಧನೆಯು ಅತ್ಯಂತ ಶಕ್ತಿಯುತವಾಗಿದೆ. ಮಾಲಿನ್ಯ ಪದ್ಧತಿ ಕೈ ಬಿಡುವವರೆಗೂ ಪರಿಸರ ಹಾಳಾಗುತ್ತಲೇ ಇರುತ್ತದೆ. ಕೈಯಿಂದ ಪಾತ್ರೆ ತೊಳೆಯುವ ಪ್ರಾಪಂಚಿಕ ಕೆಲಸವು ಒಂದು ಕಾಲದಲ್ಲಿ ಜನರ ದೈನಂದಿನ ಜೀವನದಲ್ಲಿ ಸಾಧನೆಯ ಭಾವವನ್ನು ತುಂಬಿದ ಸಣ್ಣ ಕೆಲಸಗಳು ಮತ್ತು ವೈಯಕ್ತಿಕ ಚಟುವಟಿಕೆಗಳಿಗೆ ಉದಾಹರಣೆಯಾಗಿದೆ. ಅವರ ನಡವಳಿಕೆಗೆ ಅವರು ಜವಾಬ್ದಾರರಲ್ಲ ಎಂದು ನಾನು ಜನರಿಗೆ ಹೇಳಬೇಕಾಗಿದೆ. ಅವರು ಅದನ್ನು ರಚಿಸುತ್ತಿಲ್ಲ. ಅವರು ಏನನ್ನೂ ಪ್ರಾರಂಭಿಸುವುದಿಲ್ಲ. ಇದೆಲ್ಲ ಬೇರೆಲ್ಲೋ ಸಿಕ್ಕಿದೆ. ಅದು ಬಿಟ್ಟುಕೊಡಲು ಭೀಕರವಾದ ಸಂಗತಿಯಾಗಿದೆ. ತಳಿಶಾಸ್ತ್ರದ ಪ್ರಾಮುಖ್ಯತೆಯನ್ನು ನಾನು ನಿರಾಕರಿಸುವುದಿಲ್ಲ. ನಾನು ಪರಹಿತ ಚಿಂತಕನಾಗಿರುವುದು ನನ್ನಲ್ಲಿ ಪರಹಿತ ಚಿಂತನೆಯ ಜಿನ್ ಇರುವುದರಿಂದ ಅಲ್ಲ. ನನ್ನ ಮಕ್ಕಳಿಗಾಗಿ ನಾನು ಏನನ್ನಾದರೂ ಮಾಡುತ್ತೇನೆ ಎಂಬ ಅಂಶವು ನನ್ನ ಮೇಲೆ ಕಾರ್ಯಾಚರಣೆ ನಡೆಸಿದ ಇತಿಹಾಸದಿಂದ ಬಂದಿದೆ. ಏನು ಹುಡುಕುತ್ತದೋ ಅದು ಎಂದಿಗೂ ಹುಡುಕುವಿಕೆಯನ್ನು ಉತ್ಪಾದಿಸುವುದಿಲ್ಲ. ದೊಡ್ಡ ವೈಜ್ಞಾನಿಕ ಕೊಡುಗೆಗಳು ತಂತ್ರಗಳಾಗಿವೆ. ಭವಿಷ್ಯದ ಭೀಕರ ಪರಿಸ್ಥಿತಿಗಳಿಗೆ ಪ್ರತಿಕ್ರಿಯಿಸುವ ಕೆಲವೇ ಜನರು ವರ್ತಕರ್ತರು, ಪರಿಸರವಾದಿಗಳು, ನಡವಳಿಕೆಯ ವಿಜ್ಞಾನಿಗಳು ಶಕ್ತಿಯುತವಾಗಿರುವುದಿಲ್ಲ. ಸಮಂಜಸವಾದ ಮಾನ್ಯವಾದ ಹೇಳಿಕೆಗಳ ಪ್ರಮಾಣದೊಂದಿಗೆ ಬರುವುದರ ಮೂಲಕ ನೀವು ಈ ಜಗತ್ತಿನಲ್ಲಿ ಚೆನ್ನಾಗಿ ಹೊಂದಿಕೊಳ್ಳಬಹುದು. ನಾನು ಯಾವುದೇ ರೀತಿಯ ನಿರಂಕುಶ ನಿಯಂತ್ರಣವನ್ನು ವಿರೋಧಿಸುತ್ತೇನೆ.